ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯ ರಾಜಕಾರಣದಲ್ಲಿ ಇದೀಗ ದೊಡ್ಡ ಸ್ಫೋಟಕ ಸುದ್ದಿಯೊಂದು ಹೊರಗೆ ಬಂದಿದೆ. ಅದರ ಬಗ್ಗೆ ಹೇಳ್ತೇವೆ. ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕನಸು ನುಚ್ಚು ನೂರಾಯ್ತಾ? ಅದೇ ಇವತ್ತಿನ ವಿಶೇಷ. ಸಿದ್ದರಾಮಯ್ಯನವರಿಗೆ ಬಂಪರ್ ಹೊಡಿತ ಅಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆದಂತ ಆ ಒಂದು ವಿಷಯ ಈಗ ಸಿದ್ದರಾಮಯ್ಯನವರಿಗೆ ಬಂಪರ್ ಒಂದು ಗಿಫ್ಟ್ ಅನ್ನ ಕೊಡ್ತಾ, ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ನುಚ್ಚು ನೂರಾಯ್ತಾ ಎನ್ನುವುದೇ ಈ ಹೊತ್ತಿನ ವಿಶೇಷ. ಇವೆಲ್ಲವನ್ನ ಹೇಳ್ತೇನೆ. ಇದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ಆದಂತ ಈ ಹನಿ ಟ್ರ್ಯಾಪ್ ಪ್ರಕರಣ ಇದೆಯಲ್ಲ, ರಾಜಣ್ಣನವರ ಮೇಲೆ ಆದಂತ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಒಬ್ಬ ಮುಖಂಡನ ಮೇಲೆ ಆರೋಪಿಸಿ ಅಥವಾ ಪರೋಕ್ಷವಾಗಿ ಆರೋಪವನ್ನು ಮಾಡಿ ಹೇಗೋ ರಾಜಣ್ಣವರು ಕೈ ತೊಳ್ಕೊಬಿಟ್ರು. ತನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಆಗಿದೆ, ನನ್ನ ಮತ್ತು 3 ಮಿನಿಸ್ಟರ್ಗಳ ಮೇಲೆ, ಜೊತೆಗೆ ತನ್ನ ಮಗನ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ ಅನ್ನುವಂತ ಗಂಭೀರ ಆರೋಪವನ್ನ ವಿಧಾನಸೌಧದಲ್ಲಿ ಮಾಡಿಬಿಟ್ರು. ಈ ಮುಖಾಂತರ ಆಡಳಿತ ಪಕ್ಷವಾದಂತ ತಮ್ಮ ಪಕ್ಷದ ಮೇಲೆ ಗೂಬಿಯನ್ನು ಕೂರಿಸಿ ತಾನು ಟಾರ್ಗೆಟ್ ಮಾಡಬೇಕಾಗಿದ್ದಂತ ಒಂದು ವ್ಯಕ್ತಿಯ ಮೇಲೆ ಟಾರ್ಗೆಟ್ ಅನ್ನ ಮಾಡಿ ಇಡೀ ಕರ್ನಾಟಕದ ಸುದ್ದಿ ಆದ್ರು, ಇಡೀ ರಾಷ್ಟ್ರದ ಸುದ್ದಿ ಆಗ್ಬಿಟ್ರು. ನೋಡಿ, ಆ ಸುದ್ದಿ ಮಾಡ್ಕೊಂಡು ರಾಜಣ್ಣ ಸೈಲೆಂಟ್ ಆಗ್ಬಿಟ್ರು. ಅದಾದ ನಂತರ ಅದರ ಇಫೆಕ್ಟ್ ಇದೆಯಲ್ಲ, ಆಫ್ಟರ್ ಎಫೆಕ್ಟ್ ಇದೆಯಲ್ಲ, ಅದು ಈಗ ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ನುಚ್ಚು ನೂರು ಮಾಡುವಂತೆ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರ ದೊಡ್ಡ ಕನಸಿಗೆ ದೊಡ್ಡ ಪೆಟ್ಟು ಬಿದ್ದುಬಿಟ್ಟಿದೆ. ಈ ಮುಖಾಂತರ ಸಿದ್ದರಾಮಯ್ಯನವರು ನಿರಾಳರಾಗ್ಬಿಟ್ಟಿದ್ದಾರೆ. ಅವೆಲ್ಲ ಹೇಗಾಯ್ತು, ಎಲ್ಲಾಯ್ತು ಅನ್ನೋದನ್ನ ಹೇಳ್ತೇವೆ. ಕಳೆದ ಕೆಲ ದಿನಗಳ ಹಿಂದೆ ನವದೆಹಲಿಯಲ್ಲಿ ಅಂದ್ರೆ ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆ ಇತ್ತು. ಹೊಸದಾಗಿ ಕಟ್ಟಿಸಿದಂತ ಕಾವೇರಿ ಕರ್ನಾಟಕ ಭವನದ ಉದ್ಘಾಟನೆ ಇತ್ತು. ಆ ಉದ್ಘಾಟನಾ ಸಮಾರಂಭಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ರು, ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು, ಮತ್ತು ರಾಜ್ಯದಿಂದ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿದ್ರು. ಕೇಂದ್ರದಿಂದ ಅಂದ್ರೆ ಖರ್ಗೆ ಅವರು ಬಂದಿದ್ರು, ರಾಹುಲ್ ಗಾಂಧಿ ಅವರು ಬಂದಿದ್ರು, ಹೀಗೆ ಅನೇಕ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ರು. ಆ ವೇಳೆಗೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನ ಮೀಟ್ ಮಾಡಿ ತನ್ನ 4-5 ಅಹವಾಲನ್ನ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ಮತ್ತು ಖರ್ಗೆ ಅವರ ಮುಂದೆ ಇಟ್ರು. ಅವರ ಮೊದಲ ಅಂದ್ರೆ ಅವರ ದೊಡ್ಡ ಇಂಟೆನ್ಷನ್ ಏನಿತ್ತಂದ್ರೆ, ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದ್ದಂತ ಮತ್ತು ಸರ್ಕಾರದಲ್ಲಿ ಆಗ್ತಾ ಇದ್ದಂತ ಗೊಂದಲ, ಆಗು ಹೋಗು, ಅಲ್ಲೋಲ ಕಲ್ಲೋಲ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಕೇಂದ್ರದ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿದ್ರು. ಅಲ್ಲಿ ರಾಹುಲ್ ಗಾಂಧಿ ಇದ್ರು, ಕೆ.ಸಿ. ವೇಣುಗೋಪಾಲ್ ಅವರಿದ್ರು, ಖರ್ಗೆ ಅವರಿದ್ರು. ಹೀಗೆ ಅವರ ಮುಂದೆ ತಮ್ಮ ಈ ಸರ್ಕಾರದ ರಿಪೋರ್ಟ್ ಆಗಿರ್ಬೋದು, ಸರ್ಕಾರದಲ್ಲಿ ಏನೇನಾಗ್ತಿದೆ ಮತ್ತೆ ಏನ್ ಗೊಂದಲ ಆಯ್ತು, ಏನೆಲ್ಲ ಪ್ರಕರಣಗಳು ಆದ್ವು, ಅದಕ್ಕೆ ಯಾರು ಕಾರಣ, ಇವೆಲ್ಲವನ್ನು ಕೂಡ ಸವಿಸ್ತರವಾಗಿ ತನ್ನ ರಿಪೋರ್ಟ್ ಅನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಸಲ್ಲಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಸಂಪುಟವನ್ನ ಬದಲಾವಣೆ ಮಾಡಬೇಕು, ಸಂಪುಟ ಪುನರಚನೆ ಮಾಡಬೇಕು, ಸಂಪುಟದಲ್ಲಿ ಕೆಲವೊಂದು ಮಿನಿಸ್ಟರ್ನ ತೆಗಿಬೇಕು, ಕೆಲವೊಂದು ಮಿನಿಸ್ಟರ್ನ ಒಳಗೆ ಹಾಕೊಳ್ಬೇಕು, ಅಂದ್ರೆ ಕೆಲವೊಬ್ಬರನ್ನ ಸೇರಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸಂಪುಟ ಪುನರಚನೆ ಬಗ್ಗೆ ದೊಡ್ಡದಾದಂತಹ ಒಂದು ಚರ್ಚೆ ನಡೀತು ಹೈಕಮಾಂಡ್ ಮುಂದೆ. ಅಲ್ಲಿ ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಇದ್ರು ಒಬ್ಬ ಹೈಕಮಾಂಡ್ ಸದಸ್ಯರಾದಂತಹ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ದಕ್ಷಿಣ ಭಾರತದವರಾದಂತ ಅಥವಾ ಕೇರಳದವರಾದಂತ ವೇಣುಗೋಪಾಲ್ ಅವರಿಗೆ ಕರ್ನಾಟಕದ ಇಂಚಿಂಚು ಮಾಹಿತಿ ಗೊತ್ತಿರುತ್ತೆ. ಕೇರಳದ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಕರ್ನಾಟಕದ ಡೆವಲಪ್ಮೆಂಟ್ ಆಗಿರ್ಬೋದು, ಕರ್ನಾಟಕದ ಗೊಂದಲ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಸಲ್ಲಿಸಿದಂತ ಈ ರಿಪೋರ್ಟ್ ಇದೆಯಲ್ಲ, ಅಂದ್ರೆ ಸಚಿವ ಸಂಪುಟ ಪುನರಚನೆ ಆಗಬೇಕು, ಕೆಲವೊಬ್ಬರಿಗೆ ನಾವು ಸಂಪುಟಕ್ಕೆ ಸೇರಿಸ್ಕೋಬೇಕು, ಈಗಾಗಲೇ ರಾಜೀನಾಮೆ ಕೊಟ್ಟಂತ ಬಿ ನಾಗೇಂದ್ರ ಅವರಿಗೂ ಕೂಡ ಮತ್ತೆ ಸಚಿವ ಸಂಪುಟಕ್ಕೆ ನಾವು ಸೇರಿಸ್ಕೋತೀವಿ ಎನ್ನುವಂತ ವಾಗ್ದಾನವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಅವರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಎನ್ನುವ ಒಂದು ಸುದೀರ್ಘವಾದ ರಿಪೋರ್ಟ್ ಅನ್ನು ಕೊಟ್ಟರು. ಆ ರಿಪೋರ್ಟ್ ನೋಡಿದಂತ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ತಿಳಿದಂತ ಅನೇಕರಿಗೆ ಒಂದು ದೊಡ್ಡದಾದ ಶಾಕ್ ಕೊಟ್ಟಿದೆ. ಸದ್ಯಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಂಪುಟದ ಪುನರಚನೆ ಮಾಡ್ಲಿಕ್ಕೆ ಹೋಗ್ಲೇಬಾರದು. ಏನಾದ್ರೂ ಸಂಪುಟ ಪುನರಚನೆ ಅನ್ನುವ ಒಂದು ಕಾರ್ಯಕ್ಕೆ ನೀವು ಮುಂದಾದ್ರೆ ಅದು ನಿಮ್ಮ ಪಕ್ಷದಲ್ಲಿ ಅಂದ್ರೆ ನಮ್ಮ ಪಕ್ಷದಲ್ಲಿ ದೊಡ್ಡ ಗೊಂದಲವಾಗುತ್ತೆ. ಜೊತೆಗೆ ಮತ್ತೆ ಈಗಿನ 2 ಬಣಗಳು 4-6 ಬಣಗಳಾಗುವಂತ ಸಾಧ್ಯತೆ ಇದೆ ಎಂದು ಹೇಳೋದ್ರ ಮುಖಾಂತರ ಸದ್ಯ ನೀವು ಕೂಡ ಬದಲಾವಣೆ ಆಗೋದಿಲ್ಲ. ಈ ಗೊಂದಲವೆಲ್ಲ ಬಗೆಹರಿದ ನಂತರ ಮುಂದಿನ ಕಾರ್ಯವನ್ನು ನೋಡ್ಕೊಳ್ಳುವ. ಅಷ್ಟರ ಮಟ್ಟಿಗೆ ಸದ್ಯ ಸಚಿವ ಸಂಪುಟದ ಪುನರಚನೆಯೂ ಬೇಡ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಬೇಡ, ಮುಖ್ಯಮಂತ್ರಿ ಬದಲಾವಣೆಯೂ ಬೇಡ ಎನ್ನುವುದರ ಮುಖಾಂತರ ಕೇಂದ್ರ ಹೈಕಮಾಂಡ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಖರ್ಗೆ ಮತ್ತು ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಬಂಪರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಒಪ್ಪಂದದ ಪ್ರಕಾರ ಅಂದ್ರೆ 30 ತಿಂಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ನಂತರ 2025 ನವೆಂಬರ್ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜಾಗದ ಬಂದು ಕೂರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಪ್ಪಂದ ಹೈಕಮಾಂಡ್ ಮುಂದಾಗಿತ್ತು. ಅದಾದ ನಂತರ ಆ ಟೈಮ್ ಹತ್ತಿರ ಬರುವಾಗ ಡಿ.ಕೆ. ಶಿವಕುಮಾರ್ ಅವರ ಬಣ
ತಾವು ತಮ್ಮ ನಾಯಕ ಸಿಎಂ ಆಗ್ತಾರೆ, ತಮ್ಮ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎನ್ನುವ ದೊಡ್ಡದಾದಂತಹ ಒಂದು ಗೊಂದಲ ಎಬ್ಬಿಸಿ ದೊಡ್ಡದಾದ ಸುದ್ದಿ ಮಾಡಿ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರಿಗೆ ಒಂಥರ ಮುಜುಗರನ್ನು ಕೂಡ ಉಂಟು ಮಾಡಿತ್ತು. ಅದಾದ ನಂತರ ಸಿದ್ದರಾಮಯ್ಯನವರ ಬಣ ಒಂದೊಳ್ಳೆಯ ಪ್ಲಾನ್ ಮಾಡಿ ಹೆರಿಟೇಜ್ ಪ್ರಕರಣ ಆಗಿರ್ಬೋದು ಅನೇಕ ಗೊಂದಲಗಳನ್ನ ಸರ್ಕಾರದಲ್ಲಿ ಮೂಡುವಂತೆ ಮಾಡಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಬದಲಾವಣೆ ಬೇಡ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಆದಷ್ಟು ದಿನ ಸಿಎಂ ಪಟ್ಟದಿಂದ ದೂರ ಇರಬೇಕು ಎನ್ನುವ ದೃಷ್ಟಿಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವನ್ನು ಮುಂದೆ ತಂತು. ಹನಿ ಟ್ರ್ಯಾಪ್ ಪ್ರಕರಣ ಯಾವಾಗ ಸದ್ದು ಮಾಡ್ತು, ಯಾವಾಗ ಸರ್ಕಾರಕ್ಕೆ ಮುಜುಗರ ಆಯಿತು, ಯಾವಾಗ ಆ ಮುಖಂಡನಿಗೆ ಮುಜುಗರ ಆಯ್ತಲ್ಲ ಆ ಪ್ರಕರಣದಿಂದ ಹಿಂದೆ ಸರಿದ್ಬಿಟ್ಟು ಅದು ಹನಿ ಟ್ರ್ಯಾಪ್ ಪ್ರಕರಣ ಜೊತೆಗೆ ಕೊಲೆ ಪ್ರಕರಣ ಹಾಗೆ ಹೀಗೆ ಅಂತ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿ ಅದನ್ನ ಅಷ್ಟಕ್ಕೆ ಸರಿ ಮಾಡುವಂತೆ ಮಾಡಿತು. ಅದರಿಂದ ದೂರ ಸರಿದ್ಬಿಟ್ರು. ಆ ಬಾಣದಿಂದ ಸ್ವಲ್ಪ ಕಾಂಗ್ರೆಸ್ಗೆ ಮುಜುಗರ ಆಯಿತು. ಕಾಂಗ್ರೆಸ್ ಕೂಡ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಅನೇಕ ಪ್ರಶ್ನೆಗಳನ್ನೇ ಮುಂದಿಡ್ತು. ಈ ರಾಜಣ್ಣನವರು ಮಾಡಿದಂತಹ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಕೇಂದ್ರ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ಮಾಡುವಾಗ ದೊಡ್ಡ ಸದ್ದನ್ನು ಮಾಡ್ತು. ಯಾಕೆ ರಾಜಣ್ಣನವರು ಈ ತರ ತಮ್ಮ ಪಕ್ಷದ ವಿರುದ್ಧವೇ ಸದನದಲ್ಲಿ ಯಾಕೆ ಪ್ರಸ್ತಾಪವನ್ನು ಮಾಡಿದ್ರು ಎನ್ನುವ ಚರ್ಚೆ ಕೂಡ ಆಯಿತು. ಆದ್ರೆ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದು ಯಾವುದೇ ಕಾರಣಕ್ಕೂ ಈಗ ಸಿದ್ದರಾಮಯ್ಯನವರೇ ನೀವು ಸಿಎಂ ಆಗಿ ಮುಂದುವರಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಬಡದಿಂದ ತೊಂದರೆ ಆಗೋದಿಲ್ಲ. ಸರ್ಕಾರ ಕೂಡ ಇದೇ ಮೇ ವೇಳೆಗೆ 2 ವರ್ಷ ಪೂರೈಸುತ್ತೆ. ಹಾಗಾಗಿ ಈ 2 ವರ್ಷ ಪೂರೈಸುವಂತ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ, ಕರ್ನಾಟಕ ಬರ್ತಾರೆ. 4 ಕಂದಾಯ ವಿಭಾಗಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಬೇಕು. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಸಂಪುಟ ಪುನರಚನೆ ಮಾಡುವ ಗೊಂದಲಕ್ಕೆ ಹೋಗಬಾರದು. ಸಂಪುಟ ಪುನರಚನೆ ಮಾಡೋದಾದ್ರೆ ಮುಂದೊಮ್ಮೆ ಮಾಡುವ, ಅದು 1 ವರ್ಷ ಕಳೀಲಿ, ಮುಂದೊಮ್ಮೆ ಮಾಡುವ. ಯಾಕಂದ್ರೆ ಈಗಾಗಲೇ ಸರ್ಕಾರದ ಸಚಿವರು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ಸಂಪುಟ ಪುನರಚನೆಯ ಕಾರ್ಯಕ್ಕೆ ಮುಂದಾದ್ರೆ ಅದು ದೊಡ್ಡ ಗೊಂದಲವಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಈಗ ದೊಡ್ಡ ಸಿಗ್ನಲ್ ಅನ್ನು ಕೊಟ್ಟು ದೊಡ್ಡ ಗಿಫ್ಟ್ ಅನ್ನು ಕೊಟ್ಟು ಸಿದ್ದರಾಮಯ್ಯನವರಿಗೆ ಹೇಳಿ ಕಳಿಸಿದೆ. ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಈ ನವೆಂಬರ್ ವೇಳೆಗೆ ತಾನು ಮುಖ್ಯಮಂತ್ರಿ ಗಾದಿಯಿಂದ ಇಳಿತೇನೆ ಎನ್ನುವ ಒಂದು ಆತಂಕ ಇತ್ತು, ಅಥವಾ ಅದರಿಂದ ಸ್ವಲ್ಪ ಮುಜುಗರವೂ ಕೂಡ ಆಗಿತ್ತು. ಯಾಕಂದ್ರೆ 5 ವರ್ಷ ಆಡಳಿತವನ್ನು ಮಾಡಬೇಕು, ದೇವರಾಜ್ ಅರಸು ಅವರ 7 ವರ್ಷದ ಅವಧಿಯನ್ನು ನಾನು ಪೂರೈಸಬೇಕು ಎನ್ನುವ ದೊಡ್ಡ ಕನಸಿತ್ತು. ಆ ಕನಸಿಗೆ ಈಗ ಹೈಕಮಾಂಡ್ ಕೂಡ ಅವರ ಬೆಂಬಲಕ್ಕೆ ನಿಂತಿದೆ. ಈ ಮುಖಾಂತರ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಫುಲ್ ಸಪೋರ್ಟ್ ಅನ್ನು ಕೊಟ್ಟಿದೆ. ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎನ್ನುವ ಕನಸಿಗೆ ಈಗ ದೊಡ್ಡ ಬ್ರೇಕ್ ಬಿದ್ದಿದೆ. ಹಾಗಾಗಿ 16 ವರ್ಷಗಳಿಂದ ಕನಸುಕೊಂಡು ತಾನು ಸಿಎಂ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ 2023 ಎಲೆಕ್ಷನ್ ಅಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮುಖಾಂತರ ರಾಜ್ಯದ ಮೂಲೆಯನ್ನ ಸಂಚರಿಸಿ ಸಂಘಟನೆಯನ್ನ ಮಾಡಿ ಬರೋಬ್ಬರಿ 136 ಸೀಟ್ಗಳನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಅವರ ಕನಸು ನುಚ್ಚು ನೂರಾಗಿದೆ ಅಂತ ಹೇಳ್ಬಹುದು. ಮುಂದೆ ಸಿಎಂ ಆಗಬಹುದು, ಆದ್ರೆ ಸದ್ಯದ 1 ವರ್ಷದ ಮಟ್ಟಿಗೆ ಅಂದ್ರೆ 2026 ಬಜೆಟ್ ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವುದು ಇದೀಗ ಸಿಕ್ಕಂತ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈಗಿರುವ ಗೊಂದಲ ಕನಿಷ್ಠ ಅಂದ್ರೂ 1 ವರ್ಷ ಬೇಕಾಗುತ್ತೆ ಅದನ್ನು ಬಗೆಹರಿಸಲಿಕ್ಕೆ. 2026 ಮಾರ್ಚ್ 15-16 ವೇಳೆಗೆ ಮತ್ತೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ ನಂತರ ಅವರು ಸ್ವಯಂ ಆಗಿ ನಿವೃತ್ತಿ ಘೋಷಣೆ ಮಾಡುವಂತ ಎಲ್ಲಾ ಲಕ್ಷಣ ಕಂಡು ಬರುತ್ತೆ. ಅಷ್ಟಕ್ಕೂ ಅದು ಸಿದ್ದರಾಮಯ್ಯನವರಿಗೆ ಬಿಟ್ಟಂತ ವಿಷಯ. ಏನಾದ್ರೂ ಅವರು ಮನ್ಸು ಮಾಡಿ 5 ವರ್ಷವೂ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದರೆ ಅವರ ಆಸೆಗೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಬ್ರೇಕ್ ಹಾಕಲ್ಲ. ಈ ಮುಖಾಂತರ 2025 ನವೆಂಬರ್ ವೇಳೆಗೆ ಡೆಡ್ ಲೈನ್ ಕೊಟ್ಟಿದಂತ ಅಕ್ಟೋಬರ್ 31 ಡೆಡ್ ಲೈನ್ ಎಂದು ಕೊಟ್ಟಿದಂತ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಏನಾದ್ರೂ ಮಾಡಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣ ತಾನು ಸಿಎಂ ಆಗಲೇಬೇಕೆನ್ನುವ ಪಣವನ್ನು ತೊಟ್ಟರೆ ಸಿದ್ದರಾಮಯ್ಯನವರ ಬಣ ಸಂಪುಟ ಪುನರಚನೆಗೆ ಪಟ್ಟು ಹಿಡಿದುಕೊಳ್ಳುತ್ತೆ. ಆಗ ಮತ್ತೆ ಗೊಂದಲ ಆಗುತ್ತೆ ಎನ್ನುವುದು ಸಿಎಂ ಸಿದ್ದರಾಮಯ್ಯನವರ ಬಣದ ದೊಡ್ಡ ಲೆಕ್ಕಾಚಾರವಾಗುತ್ತೆ. ಹಾಗಾಗಿ ಪದೇ ಪದೇ ಅವರು ಸಂಪುಟ ಪುನರಚನೆಯ ಒಂದು ದೊಡ್ಡ ಬಾಣವನ್ನು ಹೈಕಮಾಂಡ್ ಮುಂದೆ ಬಿಡ್ತಾನೆ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಸಂಪುಟ ಪುನರಚನೆ ಆಗುವಂತ ಗೊಂದಲಿಗೆ ಹೋದ್ರೆ ಮತ್ತೆ ದೊಡ್ಡ ಬಣ ಆಗುತ್ತೆ, ದೊಡ್ಡ ಗೊಂದಲ ಆಗುತ್ತೆ. ಆ ಮುಖಾಂತರ ಸಿಎಂ ಬದಲಾವಣೆಯ ಈ ಸರ್ಕಸ್ಸು ಮುಂದಾಗುತ್ತೆ ಎನ್ನುವ ದೊಡ್ಡ ಲೆಕ್ಕಾಚಾರ ಕೂಡ ಸಿಎಂ ಆಪ್ತ ವಲಯ ಮತ್ತು ಸಿಎಂ ಸೇರಿದಂತೆ ದೊಡ್ಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಮುಖಾಂತರ ತನ್ನ ಪ್ಲಾನ್ ಸಕ್ಸಸ್ಗೆ ಆಯ್ತು ಎನ್ನುವ ಖುಷಿಯಲ್ಲಿ ಸಿದ್ದರಾಮಯ್ಯನವರಿದ್ರೆ, ಮತ್ತೊಂದು ಕಡೆ ಎಲ್ಲೋ ಏನೋ ಒಂದ್ ಕಡೆ ಹಿನ್ನಡೆ ಆಗುತ್ತೆ ಎನ್ನುವ ಒಂದು ಆತಂಕದೊಂದಿಗೆ ಸಿದ್ದರಾಮಯ್ಯನವರ ವಿರೋಧಿ ಬಣವಾದಂತ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮೇಲೆ ಪ್ಲಾನ್ ಹಣಿತಾನಿದ್ದಾರೆ. ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಯಾವ ಪ್ಲಾನ್ ಹಣಿತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಸಿಕ್ಕ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಕರ್ನಾಟಕ ಕಾವೇರಿ ಭವನ ಉದ್ಘಾಟನೆ ನಂತರ ಸಿದ್ದರಾಮಯ್ಯನವರು ಸುದೀರ್ಘವಾದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಂದ ಬಳಿಕ ಸಿಕ್ಕಂತ ಒಂದು ಮಾಹಿತಿ ಅಂದ್ರೆ ಇದೀಗ ಯಾವುದೇ ಕಾರಣಕ್ಕೂ ಸಂಪುಟ ಪುನರಚನೆ ಆಗಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 1 ವರ್ಷಗಳ ಕಾಲ ಮುಂದುವರಿತಾರೆ. ಆ ಮೂಲಕ
ಸಿದ್ದರಾಮಯ್ಯನಿಗೆ ಹೈಕಮಾಂಡ್ ದೊಡ್ಡ ಗಿಫ್ಟ್ ಅನ್ನು ಕೊಟ್ಟರೆ ಆ ಗಿಫ್ಟ್ ಕೊಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಕನಸಿಗೆ ಬ್ರೇಕ್ ಬಿದ್ದಿದ್ದು, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಬ್ರೇಕ್ ಬಿದ್ದಿದ್ದಂತೂ ಮೇಲ್ನೋಟಕ್ಕೆ ಕಾಣುತ್ತೆ. ಇನ್ನು ಮುಂದೆ ಇದು ಯಾವೆಲ್ಲ ತಿರುವುಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.